ಇನ್ನು ಆರ್ಸಿಬಿಯ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ವಿಧಾನಸೌಧಕ್ಕೆ ಆಟಗಾರರು ಆಗಮಿಸುತ್ತಾರೆ. ಇಲ್ಲ, ಆರ್ಸಿಬಿಯ ಆಟಗಾರರು ಬರ್ತಾರೆ. ಇನ್ನು HAL ನಿಂದ ಬಸ್ನಲ್ಲಿ ಬರಲಿದ್ದಾರೆ ಆರ್ಸಿಬಿಯ ಟೀಮ್. ನೇರಾಗಿ ಬರ್ತಾರೆ. ಅಭಿನಂದನೆ ಮುಗಿದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಅಲ್ಲಿ ಕಾರ್ಯಕ್ರಮ ಇದೆ. ಬಸ್ನಲ್ಲೇ ಸ್ಟೇಡಿಯಂಗೆ ಹೋಗಲಿದ್ದಾರೆ ಆರ್ಸಿಬಿಯ ಟೀಮ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ ಇವತ್ತು. ಆ ಮೂಲಕವಾಗಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗುತ್ತೆ. ಇಲ್ಲಿಂದ ಸ್ಟೇಡಿಯಂಗೆ ಓಪನ್ ಬಸ್ನಲ್ಲಿ ಹೋಗಲ್ಲ ಅನ್ನುವಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈಗಾಗಲೂ ಸಾಕಷ್ಟು ಪ್ರಶ್ನೆಗಳಿತ್ತು ಯಾವ ರೀತಿಯ ಕಾರ್ಯಕ್ರಮ ಸಾಗುತ್ತೆ ಅಂತ. ಸದ್ಯ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಈ ಬಗ್ಗೆ. ಬನ್ನಿ ನೋಡೋಣ. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನೂ ಕೆಲವರು ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತ ಹೇಳಿದ್ರು ಸಲಹೆ ಇದೆ. ಅದೇನು ನಾನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ವಿಜಯ ಯಾತ್ರೆಗೆ ಏನಾದ್ರು ಪರ್ಮಿಟ್ ಮಾಡಿದರೆ ಸರ್, ಅಂದರೆ ಓಪನ್ ಬಸ್ಸಲ್ಲಿ ಅವರಿಗೆ ಹೋಗ್ಲಿಕ್ಕೆ ವಿಧಾನಸಭೆ? ಅದು ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ ಓಪನ್ ಇದರಲ್ಲಿ ವೆಹಿಕಲಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ ಓಪನ್ ಇದರಲ್ಲಿ ವೆಹಿಕಲಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು, ನೀವು ಮತ್ತು ಉಪಮುಖ್ಯಮಂತ್ರಿಗಳು, ನೀವು 3 ಜನ ಬರಬೇಕಾಗಿ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ. ಫ್ರೀ ಮೀಟಿಂಗ್ ಏನಾದ್ರು ಇದೆಯಾ ಸರ್? ಅದೇ ಈಗ ನಾನು CM ಹತ್ರ ಹೋಗಿ ಮಾತಾಡಿ ಏನು ಅರೇಂಜ್ಮೆಂಟ್ಸು. ಇವಿಷ್ಟು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಅಂದರೆ ಯಾವ ರೀತಿಯ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ, ಏನೆಲ್ಲ ಆಗತ್ತೆ ಅನ್ನೋದು. ಅಂದರೆ ಸಾಕಷ್ಟು ಸಲಹೆಗಳು ಬಂದಿತ್ತು. ವಿಧಾನಸೌಧದ ಮುಂಭಾಗದಲ್ಲೇ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು. ಅದಾದ ಮೇಲೆ ಸೆಕ್ಯೂರಿಟಿ ವಿಚಾರವಾಗಿಯೇ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುತ್ತೆ. ಇಲ್ಲಿ ಸರ್ಕಾರದಿಂದ ಯಾವ ರೀತಿ ಸನ್ಮಾನ ಮಾಡಬೇಕು ಆ ಕಾರ್ಯಕ್ರಮಗಳು ನಡೆಯುತ್ತೆ. ಇನ್ನು ಜೊತೆಯಲ್ಲಿ ಓಪನ್ ಬಸ್ನಲ್ಲಿ ವಿಜಯ ಯಾತ್ರೆ ಅಥವಾ ವಿಕ್ಟರಿ ಪೆರೇಡನ್ನು ಏನು ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ ಸಾಗಬೇಕನ್ನುವಂಥ ಮಾತಿತ್ತು. ಬಟ್ ಅದು ಇರಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಹೇಳಿದ್ದಾರೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂದರೆ ತೆರೆದ ಬಸ್ನಲ್ಲಿ ಆ ರೀತಿಯಾಗಿ ಹೋಗೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಭದ್ರತೆ ವಿಚಾರ ಇರ್ಬೋದು, ಸೂಕ್ಷ್ಮ ಪ್ರದೇಶಗಳು, ಕೋರ್ಟ್ ಇದೆ, ವಿಧಾನಸೌಧ ಇದೆ. ಇವೆಲ್ಲ ಆಯಾಮಗಳಿಂದ ಲೆಕ್ಕಾಚಾರಗಳನ್ನು ಹಾಕಿ ಆರಂಭಿಕವಾಗಿ ಏನು ಸನ್ಮಾನ ಮಾಡಬೇಕು, ಅಭಿನಂದನೆಗನ್ನ ಸಲ್ಲಿಸಬೇಕು ನಮ್ಮ RCB ವಿಜಯೀಭವ ಆಗಿರುವಂಥ ಗೆದ್ದ ತಂಡಕ್ಕೆ, ಆ ರೀತಿಯಾಗಿ ಸರ್ಕಾರದಿಂದ ಕಾರ್ಯಕ್ರಮ ಆಗುತ್ತೆ. ಅದಾದ ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ದೂರಿ ಆಗಿರುವಂಥ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಆ ಮೂಲಕವಾಗಿ ಈಗ ಸದ್ಯ RCB ಅಭಿಮಾನಿಗಳು ಯಾರೆಲ್ಲ ಈ ವಿಜಯ ಯಾತ್ರೆಯನ್ನು ನೋಡಬೇಕು, ಓಪನ್ ಬಸ್ಸಲ್ಲಿ ಹೋಗ್ತಾರೆ, ಕೊಹ್ಲಿನ ನೋಡಬೇಕು, ನಮ್ಮ RCB ಇಡೀ ತಂಡವನ್ನು ನೋಡಬೇಕು, ಜೊತೆಲಿ ಆ ಕಪ್ಪನ್ನು ನೋಡಬೇಕೆನ್ನುವಂಥ ಕನಸು ಹೊಂದಿದ್ರು. ಬಟ್ ಅದಕ್ಕೆ ಒಂದು ರೀತಿಯಾದಂಥ ನಿರಾಸೆ ಆಗಿದೆ. ಸೊ ಆ ಮೂಲಕವಾಗಿ 18 ವರ್ಷಗಳ ಕನಸೇನಿತ್ತು, ಈ ಬಾರಿ ಗೆಲ್ತಾರೆ, ಈ ಸಲ ಕಪ್ ನಮ್ಮದೇ ಅನ್ನೋ ಮಾತು, ಈ ಬಾರಿ ಕಪ್ ನಮ್ಮದು ಆಗಿದೆ. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಮತ್ತಷ್ಟು ಗೆಲುವಿನ ನಾಗಾಲೋಟ ಮುಂದುವರೆದಿದೆ. ಯಾಕಂದರೆ RCB ಟೀಮ್ ಜೊತೆ RCBಯಲ್ಲಿ ಈ ಹಿಂದೆ ಆಡಿದಂಥ ಘಟಾನುಘಟಿ ಆಟಗಾರರು ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಆ ಮೂಲಕವಾಗಿ ಇವತ್ತು ಕಪ್ ಗೆದ್ದಿರುವಂಥ RCBಯ ಮತ್ತೊಂದಿಷ್ಟು ಗೆಲುವಿನ ರಣರೋಚಕ ಸಂಭ್ರಮಾಚರಣೆ ಸಾಗುತ್ತೆ. ಸದ್ಯ ಎಲ್ಲಿಗೆಲ್ಲ ಕಾರ್ಯಕ್ರಮ ಆಗಬೇಕು, ವಿಧಾನಸೌಧ ಮುಂದೆ ಗೃಹ ಸಚಿವರು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.